ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ಯಾಮಾ, ಶ್ಯಾಮಾ. ಏನ್ರಿ? ಏನ್ ಶ್ಯಾಮಾ ಹಾಗಿದ್ಯಾ? ಏನಿಲ್ಲ ರೀ, ಏನಿಲ್ಲ. ಏನಿಲ್ಲ ಅಂತ ನೀನು ಹೇಳೋದ್ರಲ್ಲೇನೆ ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆಯೋ ಅಂತ ನನಗೆ ಅರ್ಥ ಆಗ್ತಿದೆ ಶ್ಯಾಮಾ. ರತ್ನಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ವಾ? ಹೌದು ರೀ. ರತ್ನಮ್ಮ ಕಳ್ತನ ಮಾಡೋ ಹೆಂಗ್ಸಲ್ಲ ಅಂತ ನಮಗ್ ಗೊತ್ತು. ಆದ್ರೆ ಐಶ್ವರ್ಯ ಅಕ್ಕ ರತ್ನಮ್ಮನೇ ಕಳ್ತನ ಮಾಡಿದ್ರು ಅಂತ ಅವ್ರನ್ನ ಕೆಲಸದಿಂದ ತೆಗ್ದಿದ್ದಾರೆ. ಕಳ್ಳಿ ಅನ್ನೋ ಆರೋಪ ತಡೆಯೋಕಾಗ್ದೆ ಪಾಪ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು ರತ್ನಮ್ಮ. ಮಾವ ಯಾವಾಗ್ಲೂ ಹೇಳ್ತಿರ್ತಾರಲ್ವಾ, ನಮ್ಮಿಂದ ಯಾವತ್ತೂ ಯಾರಿಗೂ ಯಾವ ರೀತಿಯಲ್ಲೂ ಅನ್ಯಾಯ ಆಗ್ಬಾರ್ದು ಅಂತ. ಆದ್ರೆ ಈಗ ಐಶ್ವರ್ಯ ಅಕ್ಕನಿಂದನೇ ರತ್ನಮ್ಮನ್ ಕುಟುಂಬಕ್ಕೆ ಅನ್ಯಾಯ ಆಗತ್ತೇನೋ ಅನ್ಸ್ತಿದೆ. ನನಗೂ ಹಾಗೆ ಅನಿಸ್ತಿದೆ ಶ್ಯಾಮಾ. ಶ್ಯಾಮಾ, ಯಾವುದೋ ರೀತಿಲಿ ರತ್ನಮ್ಮಂಗೆ ನಾವು ನ್ಯಾಯ ಕೊಡಿಸ್ಬೇಕು ಅನಿಸ್ತಿದೆ. ಯಾವುದೋ ರೀತಿಯಲ್ಲ ರೀ, ಅವರು ಕಳ್ಳಿ ಅಲ್ಲ ಅಂತ ನಿರೂಪಿಸ್ಬೇಕು. ಅವರು ಮತ್ತೆ ಧೈರ್ಯವಾಗಿ ತಲೆ ಎತ್ತಿ ಓಡಾಡೋ ಹಾಗೆ ಮಾಡಬೇಕು. ಅತ್ತೆ ಹೇಳಿರೋ ಹಾಗೆ ಅವ್ರೇನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ಬೇಕು. ಹಾಗೆ ಮಾಡಿದ್ರೇನೆ ರತ್ನಮ್ಮ ಕಳ್ಕೊಂಡಿರೋ ಮರ್ಯಾದೆ ವಾಪಸ್ ಬರುತ್ತೆ. ಹೋಗಿರೋ ಕೆಲಸ ಕೂಡ ಮತ್ತೆ ಸಿಗತ್ತೆ. ಹೇಗೆ ಪ್ರೂವ್ ಮಾಡೋದು? ಹೇಗಾದ್ರೂ ಪ್ರೂವ್ ಮಾಡಬೇಕು. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಕೃಷ್ಣ, ರತ್ನಮ್ಮ ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋ ಕರ್ತವ್ಯ ನಿಂದೆ ಕೃಷ್ಣ. ಅಮ್ಮ ಎಲ್ಲಿದ್ದಾರೆ? ಐಸಿಯುಲಿದ್ದಾರೆ. ನೀನೇನು ಯೋಚನೆ ಮಾಡಬೇಡ, ಅಮ್ಮ ಬೇಗ ಹುಷಾರಾಗ್ತಾರೆ. ಸರಿ ಅಕ್ಕ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಮೇಡಮ್. ಡಾಕ್ಟರ್, ನಮ್ ರತ್ನಮ್ಮ ಹೇಗಿದ್ದಾರೆ? ಪರವಾಗಿಲ್ಲ ಮೇಡಮ್, ಆದರೆ ತುಂಬಾ ಸುಸ್ತಾಗಿದ್ದಾರೆ. ಈವ್ನಿಂಗ್ ಸ್ವಲ್ಪ ಬೆಟರ್ ಅನ್ಸಿದ್ರೆ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಈಗ ಡಿಸ್ಚಾರ್ಜ್ ಮಾಡಬೇಕು ಅಂತ ಏನಿಲ್ಲ. ಅವರು ಪೂರ್ತಿಯಾಗಿ ಹುಷಾರಾಗೋ ತನಕ ಹಾಸ್ಪಿಟ್ಲಲ್ಲೇ ಇರಲಿ ಬಿಡಿ, ನೋ ಪ್ರಾಬ್ಲಮ್. ಹಾಗೆ ಆಗಲಿ ಮೇಡಮ್, ಅವ್ರ ಪರಿಸ್ಥಿತಿ ನೋಡ್ಕೊಂಡು ಡಿಸ್ಚಾರ್ಜ್ ಮಾಡೋಣ. ಬೇಜಾರ್ ಮಾಡ್ಕೋಬೇಡ, ನಿಮ್ಮ ಅಮ್ಮನ್ಗೇನೂ ಆಗಲ್ಲ. ನಾನು ಹೋಗಿ ಅಮ್ಮನ್ ನೋಡ್ಕೊಂಡು ಬರ್ತೀನಿ. ಏನ್ ರತ್ನಮ್ಮ, ಈ ತರ ಹುಚ್ಚ ಕೆಲಸ ಮಾಡಿದ್ಯಲ್ಲ? ಸತ್ತು ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ ರತ್ನಮ್ಮ? ನಿಮ್ ಮಗನ್ಗೆ ಅನ್ಯಾಯ ಮಾಡಿ ನಿಮ್ ಪಾಡಿಗೆ ನೀವ್ ಹೊರಟೋದ್ರೆ ಅವನ್ ಜೀವನ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ವಿಷ ಕುಡಿಯೋಕ್ಕೂ ಮುಂಚೆ ಒಂದು ಕ್ಷಣ ಕೂಡ ನಿನ್ ಮಗನ್ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ನೀನು?
ಆ ಕ್ಷಣದಲ್ಲಿ ನನ್ಗೆ ಅವಮಾನ ಆಗಿದ್ ಬಿಟ್ರೆ ಬೇರೆ ಏನು ನೆನಪಾಗ್ಲಿಲ್ಲ ಅಮ್ಮ. ಇಷ್ಟು ವರ್ಷ ಗೌರವದಿಂದ ಬದುಕ್ತಾ ಇದ್ದಿದ್ ನಮ್ಮ ಬೀದಿಲಿ ಒಬ್ಬ ಕಳ್ಳಿಯಾಗಿ ತಲೆ ತಗ್ಸೋ ಪರಿಸ್ಥಿತಿ ಬಂದ್ಬಿಡ್ತಮ್ಮ. ನಮ್ಮನೆ ಅಕ್ಕಪಕ್ಕ ಇರೋರ್ಗೆಲ್ಲ ನಾನು ಎಂಥವಳು ಅಂತ ಚೆನ್ನಾಗಿ ಗೊತ್ತು, ನನ್ನ ಗುಣ ಏನು ಅಂತನೂ ಗೊತ್ತು. ಆದ್ರೂ ನನ್ನನ್ನ ಒಬ್ಳು ಕಳ್ಳಿ ತರ ನೋಡ್ತಾ ಇದ್ರಮ್ಮ. ಅದಕ್ಕೆ ಅಳ್ಬೇಡ, ಸುಮ್ನಿರು ರತ್ನಮ್ಮ. ನನ್ ಮಗ ಅದೃಷ್ಟವಂತ ಆಗಿರೋದಕ್ಕೆ ಸಮಯಕ್ಕೆ ಸರಿಯಾಗಿ ನೀವು ಬಂದು ನನ್ನ ಹಾಸ್ಪಿಟ್ಲಿಗೆ ಸೇರ್ಸಿದ್ರಿ, ಬದುಕ್ಸಿದ್ರಿ. ನಾವು ಬದುಕ್ಸೋದಲ್ಲ ರತ್ನಮ್ಮ, ನಿನ್ ನಿಯತೆ ನಿನ್ನ ಬದುಕ್ಸಿದ್ದು. ನೀನ್ ಏನ್ ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋಕೆ ನೀನು ಬದುಕಿದ್ದು. ನಿನ್ ಮೇಲ್ ಯಾರೋ ಕಣ್ಣಿಟ್ಟು ನಿನ್ನ ಈ ಕಳ್ತನದಲ್ಲಿ ಸಿಕ್ಕಾಕ್ಸಿದ್ದಾರೆ ಅನ್ಸತ್ತೆ. ಅವ್ರು ಯಾರು ಅಂತ ಗೊತ್ತಾದ್ರೆ ನೀನು ಕಳ್ತನ ಮಾಡಿಲ್ಲ ಅನ್ನೋ ನಿಜ ಎಲ್ರಿಗೂ ಗೊತ್ತಾಗತ್ತೆ. ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ರತ್ನಮ್ಮ? ಅನುಮಾನ ಅಂದ್ರೆ ಅದು ಅದು ಪರವಾಗಿಲ್ಲ, ಹೇಳಿ ರತ್ನಮ್ಮ. ಯಾರ ಮೇಲೆ ನಿಮಗೆ ಅನುಮಾನ ಇದ್ರೂ ಪರವಾಗಿಲ್ಲ, ಹೇಳಿ. ನನ್ನ ಅನುಮಾನ ನಿಮ್ಮ ಅಕ್ಕ ಐಶ್ವರ್ಯ ಮೇಲೆ ಅಮ್ಮ. ನನ್ಗೂ ಅವ್ರಿಗೂ 2-3 ಸಲ ಜಗಳ ನಡೆದಿತ್ತಲ್ಲಮ್ಮ. ಅಕ್ಕ ನಿಲ್ಸಿ, ಅಕ್ಕ ನಿಲ್ಸಿ. ಆ ಕೋಪ ಮನ್ಸಲ್ಲಿ ಇಟ್ಕೊಂಡು ಅವರೇ ಹೀಗೆ ಮಾಡಿಸಿದಾರೇನೋ ಅಂತ ನನ್ಗೆ ಅನುಮಾನನಮ್ಮ. ಅಷ್ಟಕ್ಕೂ ಅವತ್ತಲ್ಲಿ ಏನಾಯ್ತು ಅಂತ ಸ್ವಲ್ಪ ವಿವರವಾಗಿ ಹೇಳು ರತ್ನಮ್ಮ. ಅವತ್ತು ಫ್ಯಾಕ್ಟ್ರಿಲಿ ತುಂಬ ಕೆಲಸ ಇತ್ತಮ್ಮ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡಿ ನನ್ನ ಮಗನಿಗೆ ಕ್ಯಾರಿಯರು ಕಟ್ಬಿಟ್ಟೆ. ಅವನು ಸ್ಕೂಲ್ಗೆ ಹೋಗುವಾಗ ಹುಷಾರಾಗಿ ಮನೆ ಬೀಗ ಹಾಕೊಂಡು ಹೋಗು ಅಂತ ಹೇಳಿ ನಾನು 1 ಗಂಟೆ ಮುಂಚೆ ಮನೆಯಿಂದ ಹೊರಟ್ಬಿಟ್ಟೆ ಅಮ್ಮ. ಅಂದ್ರೆ ನೀನ್ ಫ್ಯಾಕ್ಟ್ರಿಗೆ ಹೋದ್ಮೇಲೆ ನಿಮ್ ಮಗ ಮನೇಲಿ ಒಬ್ನೇ ಇದ್ನಲ್ವಾ? ಆ ಟೈಮಲ್ಲಿ ಯಾರಾದ್ರೂ ಬಂದು ಸ್ಟಾಕ್ ಮನೇಲಿ ಇಟ್ಟಿರ್ಬೋದಲ್ವಾ? ರತ್ನಮ್ಮ, ಇನ್ನಿದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆ ಸ್ಟಾಕ್ ಯಾರು ತಗೊಂಡ್ ಬಂದ್ರೋ, ಯಾರು ನಿಮ್ಮ ಮನೇಲಿ ಇಟ್ರೋ ಎಲ್ಲ ನಾನು ತಿಳ್ಕೊತೀನಿ. ನೀನ್ ಕಳ್ಳಿ ಅಲ್ಲ ಅಂತ ನಾನು ನಿರೂಪಿಸ್ತೀನಿ. ನಿನ್ ಕೆಲ್ಸ ನಿನ್ಗೆ ಮತ್ತೆ ಸಿಗೋ ಹಾಗೆ ಮಾಡ್ತೀನಿ. ನೀನ್ ಧೈರ್ಯವಾಗಿರು. ನಿಮ್ಮಂತ ಒಳ್ಳೆ ಮನ್ಸಿರೋರು 100 ಕಾಲ ಚೆನ್ನಾಗಿರ್ಬೇಕಮ್ಮ, ಚೆನ್ನಾಗಿರ್ಬೇಕು. ಶ್ಯಾಮ ಹಾಸ್ಪಿಟ್ಲ್ಗೆ ಯಾಕೆ ಹೋಗಿದ್ದಾಳೆ? ಆ ವಿಷಯ ಬಿಟ್ಬಿಡಿ ಅಂತ ಅತ್ತೆ ಹೇಳಿದ್ರೂ ಕೂಡ ರತ್ನಮ್ಮನ ನೋಡೋಕೆ ಶ್ಯಾಮ ಹೋಗಿದ್ದಾಳೆ ಅಂದ್ರೆ ಆ ಕಳ್ತನಕ್ಕೆ ಸಂಬಂಧಪಟ್ಟಿರೋ ವಿಷಯ ತಿಳ್ಕೊಳಕ್ಕೆ ಹೋಗಿದ್ದಾಳ ಶ್ಯಾಮ. ಶ್ಯಾಮಂಗೆ ಆ ಅವಕಾಶನ ಕೊಡಬಾರ್ದು. ಶ್ಯಾಮ ವಿರುದ್ಧ ಅತ್ತೆನ ರೆಡಿ ಮಾಡಬೇಕು. ಅತ್ತೆ ಕ್ಲಾಸ್ ತಗೊಂಡ್ರೆ ಶ್ಯಾಮ ಇನ್ನು ಈ ಜನ್ಮದಲ್ಲೇ ರತ್ನಮ್ಮನ ಹತ್ರ ಹೋಗಲ್ಲ. ಅತ್ತೆ, ಈ ವಿಷಯ ನಿಮಗೆ ಗೊತ್ತಾ? ಏನ್ ವಿಷಯನಮ್ಮ? ರತ್ನಮ್ಮ ವಿಷಯ ಬಿಟ್ಬಿಡಿ ಅಂತ ನೀವು ಹೇಳಿದ್ರಲ್ಲ. ಹೌದು, ಹೇಳಿದ್ದೆ. ನಾವೆಲ್ಲ ಬಿಟ್ಟಾಯ್ತು ಅತ್ತೆ, ಆದ್ರೆ ಶ್ಯಾಮ ಮಾತ್ರ ಬಿಡ್ಲಿಲ್ಲ. ರತ್ನಮ್ಮನ ನೋಡೋಕೆ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಶ್ಯಾಮ. ನಮ್ ಫ್ಯಾಕ್ಟ್ರಿಲೇ ಕಳ್ತನ ಮಾಡಿರೋ ಕಳ್ಳಿನ, ನಾವ್ ಕೆಲ್ಸದಿಂದ ತೆಗೆದು ಹಾಕಿರೋ ಒಬ್ಳು ಕಳ್ಳಿನ ಶ್ಯಾಮ ಹೋಗಿ ನೋಡ್ತಾಳೆ ಅಂದ್ರೆ ನೋಡೋರು ಏನ್ ಅನ್ಕೋತಾರೆ? ನಡೆದಿರೋದ್ರಲ್ಲಿ ನಮ್ ಸೈಡೇ ಏನೋ ತಪ್ಪಿದೆ ಅಂತ, ಆ ತಪ್ಪು ಹೊರಗ್ ಬರ್ಬಾರ್ದು ಅಂತ ರಾಜಿ ಮಾಡ್ಕೊಳ್ಳೋಕೆ ಆನಂದ ಗಜಪತಿ ವರ್ಮಾ ಅವರೇ ತಮ್ ಸೊಸೆನ ರಾಯಭಾರಕ್ಕೆ ಕಳ್ಸಿದ್ದಾರೆ ಅಂತ ಎಲ್ರೂ ಅನ್ಕೊಳ್ಳೋ ಚಾನ್ಸ್ ಇದೆ ಅಲ್ವಾ?
ಹಾಗ ಅನ್ಕೋತಾರೆ ಅನ್ನೋದೇ ನನ್ ಭಯ ಅತ್ತೆ. ಹಾಗ ಅನ್ಕೊಂಡ್ರೆ ಮಾವ ಇನ್ನು ಎಲ್ರ ಮುಂದೆ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಆದ್ರೂ ಶ್ಯಾಮ ಯಾಕೆ ಹೀಗ್ ಮಾಡ್ತಿದ್ದಾಳೆ ಅಂತ ನನಗ್ ಅರ್ಥ ಆಗ್ತಿಲ್ಲ ಅತ್ತೆ. ನಿಮಗೆ ನಿಮ್ ಮಾತು ಗೌರವ ಕೊಡದೆ ಇನ್ನು ಆ ವಿಷಯನೇ ಹಿಡ್ಕೊಂಡು ಯಾಕೆ ಎಳಿತಾ ಇದ್ದಾಳೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಶ್ಯಾಮ ಮನೆಗ್ ಬಂದ್ಮೇಲೆ ಇನ್ನೊಂದ್ಸಲಿ ಗಟ್ಟಿಯಾಗಿ ಹೇಳಿ ಅತ್ತೆ, ಇನ್ನ ಆ ವಿಷಯನ ಬಿಡು ಅಂತ. ಮಾಮೂಲಾಗಿ ಹೇಳಿದ್ರೆ ಅವಳು ಕೇಳಿಲ್ಲ ಅಂತ ಗೊತ್ತಾಯ್ತಲ್ಲ, ಹೇಗ್ ಹೇಳ್ಬೇಕೋ ಹಾಗ್ ಹೇಳ್ತೀನಿ. ಓಕೆ ಅತ್ತೆ, ಇನ್ ನಾನು ಹೊರಡ್ತೀನಿ. ಫ್ಯಾಕ್ಟ್ರಿಲಿ ತುಂಬಾ ಕೆಲಸ ಇದೆ. ಅಲ್ಲಿ ಮ್ಯಾನೇಜರ್ ಭೂಷಣ್ ನನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಪುಟ್ಟ? ಅಮ್ಮನ್ಗೆ ಊಟ ತಗೊಂಡು ಹೋಗ್ತಾ ಇದ್ದೆ. ಹೌದಾ, ಸರಿ ಪುಟ್ಟ. ನಿನ್ನೆ ನಿಮ್ಮಮ್ಮ ನಿನಗಿಂತ ಮುಂಚೆ ಫ್ಯಾಕ್ಟ್ರಿಗೆ ಹೋದ್ರಲ್ಲ? ಹೌದು. ನಿಮ್ಮಮ್ಮ ಹೋದ್ಮೇಲೆ ನೀನ್ ಎಷ್ಟು ಹೊತ್ತು ಮನೇಲಿದ್ದೆ? 1 ಗಂಟೆ ಇರ್ಬೋದು. ಆಮೇಲೆ ಸ್ಕೂಲ್ಗೆ ಟೈಮ್ ಆಯ್ತು. ನಾನು ಮನೆಗೆ ಬೀಗ ಹಾಕಿ ಸ್ಕೂಲ್ಗೆ ಹೊರಟೆ. ನೀನು ಸ್ಕೂಲ್ಗೆ ಹೋಗೋ ಮುಂಚೆ ಮನೆಗೆ ಯಾರಾದ್ರೂ ಬಂದಿದ್ರಾ? ಯಾರೂ ಬರಲಿಲ್ಲ. ಚೆನ್ನಾಗಿ ನೆನ್ಪು ಮಾಡ್ಕೋ. ಯಾರಾದ್ರೂ ಬಂದು ನಿನ್ ಹತ್ರ ಮಾತಾಡಿದ್ರಾ? ಯಾರೂ ಬರಲಿಲ್ಲ. ಯಾರಾದ್ರೂ ಬಂದು ಕುಡಿಯಕ್ ನೀರ್ ಬೇಕಿತ್ತು ಅಂತ ನಿನ್ನ ಯಾರಾದ್ರೂ ಕೇಳಿದ್ರಾ? ನೀನ್ ಒಳಗ್ ಹೋಗಿ ಅವ್ರಿಗೆ ನೀರ್ ತಂದ್ಕೊಟ್ಯಾ? ಅಂಥದ್ದೇನಾದ್ರೂ ಆಯ್ತಾ? ಅಂಥದ್ದೇನೂ ಆಗ್ಲಿಲ್ಲ ಅಕ್ಕ. ಅಂದ್ರೆ ನೀನು ಹೊಸ ಜನರನ್ನ ಈ ಏರಿಯಾದಲ್ಲಿ ಯಾರನ್ನ ನೋಡಿಲ್ಲ ಅಲ್ವಾ? ಇಲ್ಲ, ನೋಡ್ಲಿಲ್ಲ. ನೋಡ್ದೆ ಅಕ್ಕ. ಕಾರ್ ನೋಡ್ದ್ಯಾ? ಹೌದು. ನೆನೆ ನಮ್ಮ ಬೀದಿ ಕೊನೆಯಲ್ಲಿ ಒಂದು ಕಾರ್ ತುಂಬಾ ಹೊತ್ತು ನಿಂತಿತ್ತು. ಕಾರ್ ಚೆನ್ನಾಗಿದ್ಯಲ್ಲ ಅಂತ ನನ್ನ ಫ್ರೆಂಡ್ಸು ನಾನು ಸೇರಿ ಫೋನಲ್ಲಿ ಸೆಲ್ಫಿ ವಿಡಿಯೋ ಕೂಡ ಮಾಡಿದ್ವಿ. ಹೌದಾ? ಸೆಲ್ಫಿ ವಿಡಿಯೋ ತಗೊಂಡ್ಯಾ? ಆ ವಿಡಿಯೋ ನನಗೆ ತೋರಿಸ್ತೀಯಾ? ಹಾ, ತೋರಿಸ್ತೀನಿ ಅಕ್ಕ. ಮೇಡಮ್, ನೀವು ಹೇಳಿರೋ ಹಾಗೆ ನಮ್ಮ ಮಸಾಲಾ ಪ್ಯಾಕೆಟ್ನ ತಗೊಂಡು ರತ್ನಮ್ಮನ ಮನೆಗೆ ಬಂದೆ ಮೇಡಮ್. ಮೇಡಮ್, ಅವಳ ಮಗ ಇನ್ನೂ ಸ್ಕೂಲಿಗೆ ಹೋಗಿಲ್ಲ. ಅವಳ ಮಗ ಹೋಗ್ತಿದ್ದ ಹಾಗೆ ಕೆಲಸ ಮುಗಿಸಿ ನಿಮಗೆ ಫೋನ್ ಮಾಡ್ತೀನಿ ಮೇಡಮ್. ಇದೇನು ನಮ್ ಫ್ಯಾಕ್ಟ್ರಿ ವೆಹಿಕಲ್ ಇಲ್ಯಾಕ್ ನಿಂತಿದೆ? ಭೂಷಣ್, ಏನಿದು ಇಷ್ಟು ಸೀರಿಯಸ್ ಆಗಿ ನೋಡ್ಕೊಂಡು ಬರ್ತಾ ಇದ್ದಾರೆ? ಗುಡ್ ಮಾರ್ನಿಂಗ್ ಮೇಡಮ್. ನಮ್ಗೆ ಗುಡ್ ಮಾರ್ನಿಂಗೇ ಸರ್. ಪಾಪ ನಿಮ್ಗೆ ಬ್ಯಾಡ್ ಮಾರ್ನಿಂಗ್. ಬ್ಯಾಡ್ ಮಾರ್ನಿಂಗಾ? ಯಾಕೆ ಮೇಡಮ್? ಯಾಕ? ಏನು ಮಾಡದಿರೋ ರತ್ನಮ್ಮನ ಕಳ್ತನದ ಕೇಸಲ್ಲಿ ಸಿಕ್ಕಾಕ್ಸಿದಿಕ್ಕೆ. ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಸ್ಟಾಕ್ ತಗೊಂಡು ಹೋಗಿ ರತ್ನಮ್ಮನ್ ಮನೇಲಿಟ್ಟು ಎಲ್ರ ಮುಂದೆ ಅವ್ರನ್ನ ಕಳ್ಳಿ ಅಂದು ಕೆಲಸದಿಂದ ತೆಗ್ಸಿದಕ್ಕಾಗಿ. ಆ ಅವಮಾನ ತಡೆಯೋಕ್ಕಾಗ್ದೆ ರತ್ನಮ್ಮ ಆತ್ಮಹತ್ಯೆ ಪ್ರಯತ್ನ ಮಾಡಕ್ಕೆ ಕಾರಣ ಆಗಿದ್ದಕ್ಕೆ. ಏನ್ ಮೇಡಮ್, ಏನ್ ಮಾತಾಡ್ತಿದ್ದೀರಾ ನೀವು? ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ರತ್ನಮ್ಮ ಕಳ್ತನ ಮಾಡಿ ಸಿಕ್ಬಿದ್ಲು ಮೇಡಮ್. ಕಳ್ಳ ಯಾವತ್ತಾದ್ರೂ ಸಿಗ್ಲೇಬೇಕಲ್ಲ ಮೇಡಮ್? ಹೌದು, ಕಳ್ಳ ಯಾವತ್ತಿದ್ರೂ ಸಿಕ್ಕಾಕೋತಾನೆ.
ಸಿಕ್ಕಾಕೊಂಡ. ನೋಡು ಕಳ್ಳ ಹೇಗಿದ್ದಾನೆ ಅಂತ. ಏನು ಬೆವರ್ತಾ ಇದ್ದೀರಾ? ಕಳ್ಳ ಸಿಕ್ಬಿಟ್ಟ ಅಂತನಾ? ಪೊಲೀಸರಿಗೆ ಫೋನ್ ಮಾಡು ಅಂತೀರಾ? ಕಳ್ಳನ್ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಬೇಡ ಮೇಡಮ್, ಪ್ಲೀಸ್ ಮೇಡಮ್, ದಯವಿಟ್ಟು ಪೊಲೀಸ್ಗೆ ಫೋನ್ ಮಾಡಬೇಡಿ. ನಡೆದಿದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಮೇಡಮ್. ಮತ್ತೆ ಯಾರ್ ತಪ್ಪು? ಹೇಳು, ಯಾರ್ ತಪ್ಪು? ನಿನ್ ಹತ್ರ ಈ ತಪ್ಪು ಯಾರ್ ಮಾಡಿಸಿದ್ದು? ಹೇಳ್ತೀರಾ ಇಲ್ಲ ಪೊಲೀಸ್ಗೆ ಫೋನ್ ಮಾಡು ಅಂತೀರಾ? ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಹೇಳಿ. ನನ್ನ ಹತ್ರ ಹೀಗೆ ಮಾಡಕ್ಕೆ ಹೇಳಿದ್ದು ಐಶ್ವರ್ಯ ಮೇಡಮ್. ಐಶ್ವರ್ಯ ಅಕ್ಕನ? ಅದು ಏನಾಯ್ತಂದ್ರೆ. ಇರು ಒಂದ್ ನಿಮಿಷ, ನೀನ್ ಹೇಳೋದ್ನೆಲ್ಲ ನನ್ ಫೋನಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ರೆಕಾರ್ಡ್ ಮಾಡ್ತೀರಾ? ಯಾಕೆ ಮೇಡಮ್? ಗಾಬರಿ ಆಗ್ಬೇಡ, ಇದು ಪೊಲೀಸರಿಗೆ ತೋರ್ಸಕ್ಕಲ್ಲ, ಇದ್ರಿಂದ ನಂಗೆ ಬೇರೆ ಕೆಲಸ ಇದೆ. ಈ ವಿಡಿಯೋ ಇಂದ ನಿಮ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ. ಹೇಳಿ. ಓಕೆ ಮೇಡಮ್. ರತ್ನಮ್ಮನ್ನ ಎಲ್ಲರ ಮುಂದೆ ಕಳ್ಳಿ ಮಾಡಿ ಕೆಲಸದಿಂದ ತೆಗಿಬೇಕು ಅನ್ನೋದು ಐಶ್ವರ್ಯ ಮೇಡಮ್ ಮಾಡಿರೋ ಪ್ಲ್ಯಾನು. ಐಶ್ವರ್ಯ ಮೇಡಮ್ ನನಗೆ ಫೋನ್ ಮಾಡಿ ಇದು ಮೇಡಮ್ ನಡೆದಿದ್ದು. ಅದಕ್ಕೆ ನಾನು ಸ್ಟಾಕ್ ತಗೊಂಡು ಹೋಗಿ ರತ್ನಮ್ಮನ ಮನೇಲಿಟ್ಟು ರತ್ನಮ್ಮನ್ನ ದೋಷಿ ಮಾಡಿದ್ದು. ಥ್ಯಾಂಕ್ ಯು ಮೇಡಮ್. ಈ ವಿಡಿಯೋನ ಯಾರಿಗೂ ತೋರಿಸಲ್ಲ ಅಲ್ವಾ? ಯಾರಿಗೆ ತೋರಿಸ್ಬೇಕೋ ಅವ್ರಿಗೆ ಮಾತ್ರ ತೋರಿಸ್ತೀನಿ. ಅದರಿಂದ ನಿನ್ಗೇನು ತೊಂದರೆ ಆಗಲ್ಲ. ತರದ್ ಕೆಲ್ಸ ಮಾಡಿದ್ರೆ ಹೀಗೆ ತಲೆ ತಗ್ಗಿಸ್ಬೇಕಾಗತ್ತೆ ಅಕ್ಕ. ಈ ವಿಡಿಯೋನ ಅತ್ತೆಗೆ ಮತ್ತೆ ಮಾವನ್ಗೆ ತೋರ್ಸ್ಬಿಡಣ್ವಾ? ಇಲ್ಲ ಪೊಲೀಸಿಗೆ ತೋರ್ಸಣ್ವಾ? ಏನಾಗತ್ತೆ ಅಂತ ನಿಮಗೂ ಗೊತ್ತಲ್ವಾ? ನಿಮ್ ಪರಿಸ್ಥಿತಿ ಹೇಗಿರತ್ತೆ ಅಂತಾನು ನಿಮ್ಗೆ ನೆನ್ಸ್ಕೊಳಕ್ಕೂ ಆಗಲ್ವಲ್ಲ. ಈ ರೀತಿ ಪರಿಸ್ಥಿತಿ ನಿಮ್ಗೆ ಬರ್ದೇ ಇರ್ಬೇಕು ಅಂದ್ರೆ ನೀವು ನಾನು ಹೇಳ್ದಾಗ ಮಾಡ್ಬೇಕು. ಏನ್ ಮಾಡ್ಬೇಕು? ನೀವು ತಪ್ಪು ಮಾಡಿ ರತ್ನಮ್ಮನ ಕೆಲಸದಿಂದ ತೆಗ್ದಿದ್ದಕ್ಕೆ ಈಗ್ಲೇ ಮತ್ತೆ ರತ್ನಮ್ಮಂಗೆ ಕೆಲಸ ಕೊಡ್ಬೇಕು. ಕೊಡ್ತೀನಿ, ಕೆಲ್ಸ ಕೊಡ್ತೀನಿ. ಕೆಲ್ಸ ಕೊಟ್ರೆ ಸಾಕಾಗಲ್ಲ ಅಕ್ಕ. ಇನ್ನೇನ್ ಮಾಡ್ಬೇಕು? ರತ್ನಮ್ಮ ಪೂರ್ತಿಯಾಗಿ ಗುಣವಾಗಿ ಡ್ಯೂಟಿಗೆ ಬರೋ ತನಕ ಫ್ಯಾಕ್ಟ್ರಿಲಿ ರತ್ನಮ್ಮ ಮಾಡೋ ಕೆಲ್ಸನೆಲ್ಲ ನೀವೇ ಮಾಡ್ಬೇಕು.
ಹಾಗೆ ನೀವು ಕೆಲಸ ಮಾಡೋದ್ರಿಂದ ಸಿಗೋ ಸಂಬಳ ಎಲ್ಲ ರತ್ನಮ್ಮಂಗೆ ಕೊಡಬೇಕು. ಹಾಗ್ ಮಾಡಿದ್ರೆ ರತ್ನಮ್ಮಂಗೆ ನ್ಯಾಯ ಸಿಗತ್ತೆ. ನಿಮ್ಮಿಂದ ಯಾರಿಗೂ ಅನ್ಯಾಯ ಆಗಲ್ಲ. ಏನಂತೀರಾ ಅಕ್ಕ? ನಾನು ಹೇಳ್ದಾಗ ಮಾಡ್ತೀರಾ? ರತ್ನಮ್ಮ ಮಾಡ್ಬೇಕಾದ ಕೆಲಸ ಎಲ್ಲ ನೀವು ಮಾಡ್ತೀರಾ? ಮಾಡ್ದೆ ದಾರಿ ಇದೆಯಾ?